ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ದೇಶದ ಕೋಟ್ಯಂತರ ಜನರ ಶ್ರದ್ಧಾ ಕೇಂದ್ರ ಅಯೋಧ್ಯ ರಾಮ ಮಂದಿರ, ಅಲ್ಲಿನ ಕಳಂಕಿತ ಕಟ್ಟಡವನ್ನು ತೆರವುಗೊಳಿಸಿ ರಾಮ ಜನ್ಮಭೂಮಿಯಲ್ಲಿ ರಾಮನಿಗಾಗಿ ಮಂದಿರ ನಿರ್ಮಾಣ ಮಾಡೋದಕ್ಕೆ ಒಂದು ದೊಡ್ಡ ಹೋರಾಟ ನಡೀತು. 106 ವರ್ಷಗಳ ಕಾಲ 16 ತಲೆಮಾರುಗಳು ನಡೆಸಿದ ಹೋರಾಟ ಅದು. ಕಡೆಗೂ ಸುಪ್ರೀಂ ಕೋರ್ಟ್ ಆ ಭೂಮಿ ರಾಮ ಜನ್ಮಭೂಮಿ ಅಂತ ತೀರ್ಪು ಕೊಟ್ಟು ಅಲ್ಲಿ ಮಂದಿರ ನಿರ್ಮಾಣ ಕೂಡ ಆಯಿತು. ಅದನ್ನು ನೋಡಿ ಕೋಟ್ಯಂತರ ಜೀವಗಳು ಧನ್ಯತೆಯನ್ನು ಕೂಡ ಅನುಭವಿಸಿದ್ವು. ಈಗ ಆ ಮಂದಿರದಲ್ಲೇ ಕಳವು ನಡೆದ ವಿಷಯ ಬಹಿರಂಗಗೊಳ್ತಾ ಇದೆ. ಕದ್ದವರು ಯಾರೋ ಹೊರಗಿನವರಲ್ಲ, ಹೊರಗಿನಿಂದ ಬಂದವರೂ ಅಲ್ಲ. ಯಾರನ್ನ ಅಲ್ಲಿನ ದೇಣಿಗೆ ಹಣದ ನಿರ್ವಹಣೆಗೆ, ಆ ಹಣವನ್ನು ಎಣಿಸೋದಕ್ಕೆ, ಅದನ್ನು ಬ್ಯಾಂಕ್ಗೆ ಜಮಾ ಮಾಡೋದಕ್ಕೆ ಅಂತಲೇ ನೇಮಕ ಮಾಡಲಾಗಿತ್ತು, ಅವರೇ ಅಲ್ಲಿ ಕೋಟ್ಯಂತರ ರೂಪಾಯಿ ಹಣ ಕದ್ದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅವರು ಮಂದಿರದ ಸ್ವಯಂ ಸೇವಕರಲ್ಲ, ಮಂದಿರದ ಕೆಲಸಕ್ಕಾಗಿ ನೇಮಕಗೊಂಡಿದ್ದ ಜನ. ಹಾಗೆ ನಿರ್ವಹಣೆಯಲ್ಲಾದ ಅಚಾತುರ್ಯ ಹಾಗೂ ಅತಿಯಾದ ನಂಬಿಕೆಯ ಕಾರಣಕ್ಕುಂಟಾದ ದ್ರೋಹ ಏನಿದೆ, ಅದರ ನೈತಿಕ ಜವಾಬ್ದಾರಿ ಹೊತ್ತು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ಟ್ರಸ್ಟ್ ಸದಸ್ಯರೊಬ್ಬರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಅವ್ಯವಹಾರದ ತನಿಖೆಗಾಗಿ ಉತ್ತರ ಪ್ರದೇಶದ ಸರ್ಕಾರ SIT ರಚನೆ ಮಾಡಿದೆ. ತನಿಖಾ ತಂಡ 8 ಮಂದಿಯನ್ನು ತನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದೆ. ಉತ್ತರ ಪ್ರದೇಶ ಸದ್ಯಕ್ಕೆ ಚುನಾವಣಾ ಹೊಸ್ತಿಲಲ್ಲಿರೋ ರಾಜ್ಯ. ಹೀಗಾಗಿ ರಾಮ ಮಂದಿರದ ಈ ಘಟನೆ ಪ್ರತಿಪಕ್ಷಗಳ ನಾಲಿಗೆಯ ಮೇಲೆ ನಲಿದಾಡ್ತಾ ಇದೆ. ಚುನಾವಣಾ ವಿಷಯವಾಗಿ ಕೂಡ ಬದಲಾಗ್ತಾ ಇದೆ. ಹಾಗಾದರೆ ರಾಮ ಮಂದಿರದಲ್ಲಿ ನಡೆದ ಅವ್ಯವಹಾರ ಏನು? ಅದು ಹೊರಗೆ ಬಂದಿದ್ದು ಹೇಗೆ? ಅಲ್ಲಿ ಅಷ್ಟೆಲ್ಲ ಭದ್ರತೆಯ ನಡುವೆ ಹಣವನ್ನು ಹೇಗೆ ಕದೀತಾ ಇದ್ರು? ಬನ್ನಿ ನೋಡೋಣ. ಗೆಳೆಯರೆ, ರಾಮ ಮಂದಿರ ಕೋಟ್ಯಂತರ ಹಿಂದೂಗಳ ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ. ಸರ್ಕಾರದಿಂದ ಯಾವ ಸಹಾಯವನ್ನು ಪಡ್ಕೊಳ್ಳದೆ ಕೇವಲ ಭಕ್ತರ ದೇಣಿಗೆಯ ಹಣವನ್ನು ಬಳಸಿ ಅಲ್ಲಿ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ದೇಶದ ಬೇರೆ ಯಾವ ಮಂದಿರಕ್ಕೆ ಹೋಲಿಕೆ ಮಾಡಿದರೂ ಕೂಡ ರಾಮ ಮಂದಿರದ ನಿರ್ವಹಣೆ ತುಂಬ ಚೆನ್ನಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ಜನ ಬಂದರೂ ಅಲ್ಲಿ ದರ್ಶನಕ್ಕೆ ಸಮಸ್ಯೆ ಆಗೋದಿಲ್ಲ. VIP ಟಿಕೆಟ್ಗಳಿಲ್ಲ. ಎಷ್ಟೇ ಉದ್ದದ ಕ್ಯೂ ಇದ್ರೂ ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ನಿಲ್ಲಬೇಕಾದ ಅಗತ್ಯ ಇರೋದಿಲ್ಲ. ವೃದ್ಧರು, ಮಕ್ಕಳು, ಗರ್ಭಿಣಿಯರು, ದಿವ್ಯಾಂಗರಿಗೆ ಬೇರೆಯದ್ದೇ ಆದ ವ್ಯವಸ್ಥೆಗಳಿವೆ. ಆ ದೇವಾಲಯವನ್ನು ಅರ್ಚಕರ ಹಿಡಿತಕ್ಕೆ ಸಿಗದ ಹಾಗೆ ನೋಡಿಕೊಂಡಿದ್ದಾರೆ. ಬೇರೆ ದೇವಸ್ಥಾನಗಳಲ್ಲಿರೋ ಹಾಗೆ ಪಾಂಡಾಗಳ ಕಾಟ ಅಲ್ಲಿಲ್ಲ. ಹಣ ಕೊಟ್ಟು ದೇವರ ದರ್ಶನ ಮಾಡಬೇಕಾದ ಕೆಟ್ಟ ಪರಿಸ್ಥಿತಿನೂ ಇಲ್ಲ. ಸರ್ಕಾರಿ ದೇವಾಲಯಗಳಲ್ಲಿರೋ ಹಾಗೆ ಬೇಜವಾಬ್ದಾರಿಯ ವರ್ತನೆ ಅಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ. ರಾಮ ಮಂದಿರ ಬೇರೆ ಎಲ್ಲ ದೇವಾಲಯಗಳ ವ್ಯವಸ್ಥೆಗಿಂತ ಭಿನ್ನ ಮತ್ತು ಮಾದರಿ ಅನ್ನಿಸ್ಕೊಳ್ತಾ ಇತ್ತು. ಅದು ಅಧ್ಯಯನ ಯೋಗ್ಯ ಅನ್ನಿಸ್ತಾ ಇತ್ತು. ಆದರೆ ಈಗ ಅಲ್ಲಿ ಕೂಡ ಒಂದು ಅಪಸವ್ಯ ನಡೆದಿದೆ. ದೇವಾಲಯದ ದೇಣಿಗೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇಂಥ ಆರೋಪಗಳು ಬೇರೆ ದೇವಾಲಯಗಳಲ್ಲಿ ಕೇಳಿ ಬಂದರೆ ವಿಶೇಷ ಅಂತೇನು ಅನಿಸೋದಿಲ್ಲ. ಆದರೆ ರಾಮ ಮಂದಿರದಲ್ಲಿ ಇಂಥದ್ದಾಗಬಾರ್ದಾಗಿತ್ತು. ಇದು ಕೋಟ್ಯಂತರ ಭಕ್ತರ ಶ್ರದ್ಧೆಯ ಮೇಲಾದ ಆಘಾತ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಅಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲು ಹೇಳಿ ಆ ನಂತರ ಯಾಕೆ ಹೀಗೆ ಆಗಿರಬಹುದು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ರಾಮ ಮಂದಿರಕ್ಕೆ ಪ್ರತಿನಿತ್ಯ ಭಕ್ತರಿಂದ ಬರೋ ದೇಣಿಗೆ ಹಣ ಮತ್ತು ಬ್ಯಾಂಕ್ಗಳಲ್ಲಿಡಲಾಗಿರುವ ಹಣದ ಬಡ್ಡಿ ಎಲ್ಲ ಸೇರಿ ನಿತ್ಯ ಸರಿಸುಮಾರು 1 ಕೋಟಿ ರೂಪಾಯಿಗಳಷ್ಟು ಆದಾಯ ಇದೆ. ದೇವಾಲಯದಲ್ಲಿನ ಹುಂಡಿಗಳಿಗೆ ಜನ ಹಣ ಹಾಕ್ತಾರೆ. ಚಿನ್ನ ಬೆಳ್ಳಿಯನ್ನು ದಾನದ ರೂಪದಲ್ಲಿ ಹುಂಡಿಗೆ ತಂದು ಹಾಕ್ತಾರೆ. ಅದು ಭಕ್ತರ ಶ್ರದ್ಧೆಯ ಕಾಣಿಕೆ. 2024-25ನೇ ಸಾಲಿನ ವಾರ್ಷಿಕ ವರದಿಯ ಪ್ರಕಾರ ಟ್ರಸ್ಟ್ನ ಒಟ್ಟು ಆದಾಯ 327 ಕೋಟಿಗೂ ಹೆಚ್ಚು. ಅದರಲ್ಲಿ ದೇಣಿಗೆ 153 ಕೋಟಿ ಮತ್ತು ಬ್ಯಾಂಕ್ ಠೇವಣಿಯ ಬಡ್ಡಿ 173 ಕೋಟಿ. ಇನ್ನು ಏಪ್ರಿಲ್ 2025ರಿಂದ ಫೆಬ್ರವರಿ 26ರ ನಡುವೆ 82.87 ಕೋಟಿಯಷ್ಟು ಹಣ ದೇಣಿಗೆಯಾಗಿ ಬಂದಿದೆ. ಅದೇ ಅವಧಿಯಲ್ಲೇ ಬ್ಯಾಂಕ್ ಠೇವಣಿಯ ಮೇಲೆ 138.03 ಕೋಟಿಯಷ್ಟು ಬಡ್ಡಿಯ ರೂಪದಲ್ಲಿ ಹಣ ಬಂದಿದೆ. ಅಯೋಧ್ಯೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ದೇವಾಲಯದ ಟ್ರಸ್ಟ್ ತನ್ನ ಖಾತೆಗಳನ್ನು ಹೊಂದಿದೆ. ಗೆಳೆಯರೆ, ಇಲ್ಲಿ ಬಡ್ಡಿ ರೂಪದಲ್ಲಿ ಬರೋ ಹಣ, ಆನ್ಲೈನ್ ಮೂಲಕ ಬರೋ ದೇಣಿಗೆಗಳು, ಇವುಗಳಲ್ಲಿ ಯಾವ ವ್ಯತ್ಯಾಸನೂ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ದೇವಾಲಯಕ್ಕೆ ಭೇಟಿ ಕೊಡೋ ಭಕ್ತರು ಅಲ್ಲಿನ ಹುಂಡಿಗಳಿಗೆ ಹಣ ಹಾಕ್ತಾರೆ ನೋಡಿ, ಅದರಲ್ಲೊಂದಷ್ಟು ಅವ್ಯವಹಾರ ನಡೆದಿರೋ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ. ಅಲ್ಲಿ ಏನಾಯ್ತು ಅಂದ್ರೆ, ಮೊನ್ನೆ ಜೂನ್ 7ನೇ ತಾರೀಕು ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ಪವನ್ ಪಾಂಡೆ ದೇವಾಲಯಕ್ಕೆ ಬಂದ ಹಣದ ಪೈಕಿ ಸುಮಾರು 7ರಿಂದ 7.5 ಕೋಟಿ ರೂಪಾಯಿಗಳವರೆಗೆ ಅಪಹರಿಸಲ್ಪಟ್ಟಿದೆ ಅನ್ನೋ ಆರೋಪವನ್ನು ಮಾಡಿದ್ರು. ಅದನ್ನಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದ್ವು. ಅದರ ಮರುದಿನ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಈ ವಿವಾದದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ ಮೇಲೆ ಇದರ ಸ್ವರೂಪ ದೊಡ್ಡದಾಗ್ತಾ ಹೋಯಿತು. ರಾಜಕೀಯ ಬಣ್ಣ ಕೂಡ ಇದಕ್ಕೆ ಶುರುವಾಯಿತು. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಇಲ್ಲಿ ಕಣಕ್ಕಿಳಿದ್ರು. ಅವರು 7
ಕೋಟಿ ಅಲ್ಲ, ಅದು 200 ಕೋಟಿಗೂ ಹೆಚ್ಚು ನಗದು ಮತ್ತು ಅದರ ಜೊತೆ ಚಿನ್ನ, ಬೆಳ್ಳಿ, ವಜ್ರಗಳು ಕಾಣೆಯಾಗಿವೆ ಅನ್ನೋ ಆರೋಪವನ್ನೂ ಮಾಡಿದ್ರು. 200 ಕೋಟಿ ಅನ್ನೋದು ತನಿಖೆಯಲ್ಲಿ ಖಚಿತಗೊಂಡಿಲ್ಲ. ಇದು ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ತಾ ಇರೋ ಆರೋಪ. ಇನ್ನು ಇಲ್ಲಿ ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ಪವನ್ ಪಾಂಡೆ ಆರೋಪ ಮಾಡೋ ಹೊತ್ತಿಗಾಗಲೇ ರಾಮ ಜನ್ಮಭೂಮಿ ಟೆಂಪಲ್ ಟ್ರಸ್ಟ್ ಒಂದು ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸಿ ಆಗಿತ್ತು. ಅದರಲ್ಲಿ ಅಕ್ರಮಗಳು ನಡೆದಿರೋದು ಪತ್ತೆ ಕೂಡ ಆಗಿತ್ತು. ಹಣ ಎಣಿಸುವ ಕೋಣೆಗಳ CCTV ದೃಶ್ಯಗಳನ್ನು ಪರಿಶೀಲಿಸಿದಾಗ ಕೆಲ ಸಿಬ್ಬಂದಿ ವಿಚಿತ್ರವಾಗಿ ವರ್ತಿಸಿದ್ದು ಕಂಡುಬಂತು. ಇದಾದ ನಂತರವೇ ಪವನ್ ಪಾಂಡೆಯ ಆರೋಪ. ಆ ನಂತರ ಈ ಬಗ್ಗೆ ತನಿಖೆಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಒಂದು SITಯನ್ನು ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಕೆಲಸ ನಡೆದಿತ್ತು. ಕೆಳಗೆ ದೇವಾಲಯಕ್ಕೆ ಬಿಗಿ ಭದ್ರತೆ ಇದೆ, ಎಲ್ಲ ಕಡೆಯಲ್ಲೂ CCTVಗಳನ್ನು ಅಳವಡಿಸಿದ್ದಾರೆ. ಹೀಗಾಗಿ SIT ತಂಡ ಮೊದಲು ಪರಿಶೀಲನೆ ಮಾಡಿದ್ದು ಅಲ್ಲಿನ CCTV ದೃಶ್ಯಾವಳಿಗಳನ್ನು. ಅದರಲ್ಲಿ ಹಣ ಎಣಿಸುವ ತಂಡದ ಸದಸ್ಯನೊಬ್ಬ ಕ್ಯಾಮರಾ ಮುಂದೆ ಅದಕ್ಕೆ ಅಡ್ಡ ನಿಂತ್ಕೋತಾನೆ. ಅದೇ ಸಮಯದಲ್ಲಿ ಮತ್ತೊಬ್ಬ ಹಣದ ಕಂತೆಗಳನ್ನು ತನ್ನ ಬಟ್ಟೆಯ ಒಳಗೆ ಬಚ್ಚಿಟ್ಕೊಳ್ಳೋ ದೃಶ್ಯ ಸೆರೆಯಾಗಿದೆ. ಹಾಗೆ ಹಣ ಎಣಿಸುವಾಗ ಒಂದಷ್ಟು ನೋಟುಗಳನ್ನು ಗಾಯಬ್ ಮಾಡ್ತಾರೆ, ಇನ್ನೊಂದಷ್ಟು ನೋಟುಗಳನ್ನು ಹೆಚ್ಚುವರಿಯಾಗಿ ಹಣದ ಕಂತೆಗೆ ಸೇರಿಸ್ತಾರೆ. ಎಣಿಸಿ ಬಂಡಲ್ ಕಟ್ಟಿದ ಮೇಲೆ ಮತ್ತೆ ಯಾರು ಆ ಕಂತೆಗಳಲ್ಲಿನ ನೋಟುಗಳ ಸಂಖ್ಯೆಯನ್ನು ಎಣಿಸೋದಕ್ಕೆ ಹೋಗೋದಿಲ್ಲ. ಮೇಲಧಿಕಾರಿಯೊಬ್ಬ ಜಸ್ಟ್ ಎಷ್ಟು ಕಂತೆಗಳಿವೆ ಅನ್ನೋದನ್ನು ಮಾತ್ರ ಎಣಿಸಿ ಅದನ್ನು ಬ್ಯಾಂಕ್ಗೆ ಜಮಾ ಮಾಡೋದಕ್ಕೆ ಕಳುಹಿಸ್ಕೊಡ್ತಾನೆ. ಹೀಗೆ ಆ ನೋಟಿನ ಬಂಡಲ್ಗಳನ್ನು ದೇವಾಲಯದಿಂದ ಹೊರಗೆ ತಗೊಂಡು ಬಂದು ಬ್ಯಾಂಕಿಗೆ ತಗೊಂಡು ಹೋಗ್ತಾರಲ್ಲ, ಆ ಹಾದಿಯಲ್ಲಿ ಹೆಚ್ಚುವರಿ ನೋಟುಗಳನ್ನು ಇವರು ತೆಕ್ಕೊಂಡು ಬಿಡ್ತಾರೆ. ಇನ್ನು ಹೀಗೆ ಕದ್ದ ಹಣವನ್ನು ಮೊದಲು ಅಲ್ಲಿನ ಟಾಯ್ಲೆಟ್ ಒಂದರಲ್ಲಿ ಬಚ್ಚಿಡ್ತಾ ಇದ್ರು. ಆ ನಂತರ ಅವರು ಅವಕಾಶ ಸಿಕ್ಕಾಗ ಮನೆಗಳಿಗೆ ಹೋಗುವಾಗ ಆ ಹಣವನ್ನು ತಗೊಂಡು ಹೋಗ್ತಾ ಇದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಈಗ 8 ಮಂದಿಯನ್ನು SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಅದರಲ್ಲಿ ದೇಣಿಗೆ ಎಣಿಕೆ ವಿಭಾಗದ ನೌಕರ ಲವಕುಶ್ ಮಿಶ್ರಾ ಎಂಬುವನ ಮನೆಯಲ್ಲಿ 10 ಲಕ್ಷ ನಗದು ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ಹಣ ಕಬೋರ್ಡಲ್ಲಿತ್ತು, ಇನ್ನೊಂದಷ್ಟು ಹಣವನ್ನು ಗೊಬ್ಬರದ ಗುಂಡಿಲವನು ಬಚ್ಚಿಟ್ಟಿದ್ದ. ತಿಂಗಳಿಗೆ 18ರಿಂದ 20 ಸಾವಿರ ಸಂಬಳ ತಗೋತಾ ಇದ್ದ ಈ ನೌಕರ ತನ್ನ ಆದಾಯಕ್ಕೆ ಮೀರಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮಾಡಿರೋದು ಕೂಡ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಈ ಲವಕುಶ ಮಿಶ್ರಾನನ್ನು ಬಂಧಿಸಿದ್ದಾರೆ. ಅವನ ಜೊತೆ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ರಾಮಶಂಕರ್ ಯಾದವ್ ಉರ್ಫ್ ಟಿನ್ನು ಅನ್ನೋರನ್ನು ಕೂಡ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. ಇದರಲ್ಲಿ ಸುಭಾಷ್ ಶ್ರೀವಾಸ್ತವ ಹಣ ಎಣಿಕೆಯನ್ನು ನಿರ್ವಹಿಸೋದಕ್ಕೆ ಅಂತಲೇ ನೇಮಕಗೊಂಡಿದ್ದ ನಿವೃತ್ತ ಬ್ಯಾಂಕ್ ನೌಕರ, ಆತನನ್ನು ಬಂಧಿಸಲಾಗಿದೆ. ಹಾಗೆ ಟಿನ್ನು ಅಲಿಯಾಸ್ ರಾಮಶಂಕರ್ ಯಾದವ್ ಅನ್ನೋನು ಟ್ರಸ್ಟ್ನ ಮಹಾಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಅವರ ಆಪ್ತ ಸಹಾಯಕನಾಗಿ ಗುರುತಿಸ್ಕೊಳ್ತಾನೆ. ಗೆಳೆಯರೆ, ಇಲ್ಲಿ ಚಂಪತ್ ರಾಯ್ ಇಡೀ ಘಟನೆಯ ನೈತಿಕ ಹೊಣೆಯನ್ನು ಹೊತ್ತು ಟ್ರಸ್ಟ್ನ ಕಾರ್ಯದರ್ಶಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆ ಟ್ರಸ್ಟಿ ಅನಿಲ್ ಮಿಶ್ರಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲಿ ಚಂಪತ್ ರಾಯ್ ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರಾಗಿದ್ದವರು. ಅವರು ಸಂಘದ ಪೂರ್ಣಾವಧಿ ಕಾರ್ಯಕರ್ತರು ಕೂಡ. ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು. ಅವರಿಗೀಗ 79-80 ವಯಸ್ಸು. ಆತನನ್ನು ಈ ಪ್ರಕರಣದಲ್ಲಿ ಅನುಮಾನಿಸೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಈ ರಾಮ ಜನ್ಮಭೂಮಿ ಟ್ರಸ್ಟಲ್ಲಿ ಬಹುತೇಕರು RSS ಹಾಗೂ ವಿಶ್ವ ಹಿಂದೂ ಪರಿಷತ್ನ ಹಿನ್ನೆಲೆಯವರಿದ್ದಾರೆ. ಆದರೆ ಆ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಕೂಡ ಇದೇ ಹಿನ್ನೆಲೆಯ ಜನ ಅಲ್ಲ. ಸಂಘದ ಪೂರ್ಣಾವಧಿ ಕಾರ್ಯಕರ್ತರೇ ಇರೋ ಕಡೆ ಇಂಥ ಅವ್ಯವಹಾರಗಳು ನಡೆಯೋದಕ್ಕೆ ಚಾನ್ಸ್ ಇರೋದಿಲ್ಲ. ಅವರು ಆರ್ಥಿಕ ಅವ್ಯವಹಾರಗಳಿಗೆ ಕೈ ಹಾಕೋದು ಇಲ್ಲ. ಆದರೆ ಈ RSSಗೆ ಒಂದು ವೀಕ್ನೆಸ್ ಇದೆ. ಅವರು ಈ ಫ್ರೀ ಕೆಲಸಗಳು ಅಂದರೆ ಉಚಿತ ಸೇವೆಗಳನ್ನು ಮಾಡೋದಕ್ಕೆ RSSನ ಕಾರ್ಯಕರ್ತರನ್ನು ಬಳಸ್ಕೋತಾರೆ. ವೇತನ ಕೊಡೋ ಕಡೆಗಳಿಗೆ, ಅಲ್ಲಿ ಹಣಕಾಸಿನ ವಹಿವಾಟುಗಳಿವೆ ಅನ್ನೋ ಕಡೆಗಳಲ್ಲಿ ಬೇರೆ ಜನರನ್ನು ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೂ ತಮ್ಮ ಕಾರ್ಯಕರ್ತರನ್ನೇ ನೇಮಕ ಮಾಡಿಕೊಂಡ್ರೆ ಸಮಾಜ ಏನಂದು ಕಂಡುಬಿಡುತ್ತೋ, ಎಲ್ಲವನ್ನೂ RSSನವರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಅಪವಾದ ಬಂದುಬಿಟ್ರೆ, ಇನ್ನು ಹೊರಗಿನವರನ್ನು ತಗೊಂಡ್ರೆ ಅವರನ್ನು ಕೂಡ ಸಂಘದ ಸಂಪರ್ಕಕ್ಕೆ ತಗೋಬಹುದು, ಹೊಸಬರನ್ನು ಸೇರ್ಪಡೆ ಮಾಡಿಕೊಂಡ ಹಾಗಾಗತ್ತೆ. ಈ ಥರದ ಏನೇನೋ ಭ್ರಮೆಗಳು, ಲೆಕ್ಕಾಚಾರಗಳು ಅಲ್ಲಿರುತ್ತವೆ. ಸೊ ಸೇವೆಗೆ ಕಾರ್ಯಕರ್ತರು, ಕೆಲಸಕ್ಕೆ ಆದಾಯಕ್ಕೆ ಬೇರೆಯವರು ಅನ್ನೋ RSSನ ಅನೂಚಾನ ಪದ್ಧತಿ ಏನಿದೆ ಅದು ರಾಮ ಮಂದಿರದಲ್ಲಿ ಕೂಡ ನಡೆದಿದೆ. ಅಲ್ಲಿ ಅರ್ಜಿ ಕರೆದು ಕೆಲಸಕ್ಕೆ ಜನರನ್ನು ತಗೊಂಡಿದ್ದಾರೆ. ಹಾಗೆ ಹಣ ಎಣಿಸೋದು, ಅದನ್ನು ಬ್ಯಾಂಕಿಗೆ ಜಮಾ ಮಾಡೋದು, ಇಂಥ ಕೆಲಸಗಳನ್ನು ಖಾಸಗಿ ಏಜೆನ್ಸಿಗೆ ಕೊಡಲಾಗಿದೆ. ಈಗ ಸಿಕ್ಕಾಕೊಂಡವರೆಲ್ಲ ಅವರೇನೆ. ಇನ್ನು ಟ್ರಸ್ಟ್ದಲ್ಲಿ ತಪ್ಪೇ ಇಲ್ವೇ? ಹಾಗೆ ಹೇಳೋದಕ್ಕೂ ಬರೋದಿಲ್ಲ. ಇಲ್ಲಿ ಆಡಿಟ್ ನಡೆದಿತ್ತು, ಆಗೊಂದಷ್ಟು ವ್ಯತ್ಯಾಸಗಳು ಕಂಡುಬಂದವು. ಟ್ರಸ್ಟ್ ತಕ್ಷಣ ಒಂದು ಪೊಲೀಸ್ ದೂರನ್ನು ದಾಖಲಿಸಬೇಕಿತ್ತು, ಅದು ಅವರ ಜವಾಬ್ದಾರಿಯಾಗಿತ್ತು. ಆದರೆ ಅವರು ಆ ಕೆಲಸವನ್ನು ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಆರೋಪಗಳು ಕೇಳಿಬಂದಾಗ BJP ಇದನ್ನು ನಿರಾಕರಿಸಿ ಪ್ರತಿಪಕ್ಷಗಳ ಅಪಪ್ರಚಾರ ಅಂತ ಬೇರೆ ಅಲ್ಲಿ ಹೇಳಿದೆ. ಬಹುಶಃ ಈಗ ಸುಮ್ಮನಿದ್ದು ಬಿಡಿ ಅಂತ BJPನೇ ಟ್ರಸ್ಟ್ ಮೇಲೆ ಒತ್ತಡ ಹೇರ್ತಾ ಗೊತ್ತಿಲ್ಲ. ಆ ಚಾನ್ಸ್ ಕೂಡ ಅಲ್ಲಿರುತ್ತೆ. ಯಾಕೆಂದರೆ
ಪೊಲೀಸರು ಲವಕುಶ ಶರ್ಮಾ ಅನ್ನೋನ ಮನೆ ಮೇಲೆ ರೇಡ್ ಮಾಡಿ ಅಕ್ರಮ ಹಣ ವಶಪಡಿಸಿಕೊಂಡ ನಂತರ ಕೂಡ ಅಲ್ಲಿ ತಕ್ಷಣ ಒಂದು FIR ದಾಖಲಾಗಲಿಲ್ಲ. ಆದರೆ ಯಾವಾಗ ಜೂನ್ 12ನೇ ತಾರೀಕು ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು PIL ದಾಖಲಾಯಿತೋ ತಕ್ಷಣ ಟ್ರಸ್ಟ್ ಈ ಬಗ್ಗೆ SIT ರಚನೆ ಮಾಡೋದಕ್ಕೆ ಉತ್ತರ ಪ್ರದೇಶದ ಸರ್ಕಾರಕ್ಕೆ ತಾನೇ ಮನವಿ ಮಾಡ್ತು. ಆ ನಂತರ ಅಲ್ಲಿ ರಚನೆಯಾಗಿದ್ದು ವಿಶೇಷ ತನಿಖಾ ತಂಡ. ಈಗ ಈ ಪ್ರಕರಣದ ತನಿಖೆಯನ್ನು SIT ಮಾಡ್ತಾ ಇದೆ. ಇನ್ನು ದೇವಾಲಯಗಳಲ್ಲಿ ಹಣಕಾಸಿನ ವಹಿವಾಟಿರೋ ಧಾರ್ಮಿಕ ಸ್ಥಳಗಳಲ್ಲಿ ಇಂಥ ಘಟನೆಗಳು ಹೊಸವೇನಲ್ಲ. ಆದರೆ ಎಲ್ಲವನ್ನೂ ಅದ್ಭುತವಾಗಿ ನಿರ್ವಹಿಸ್ತಾ ಇರೋ ರಾಮ ಮಂದಿರದಲ್ಲಿ ಕೋಟ್ಯಂತರ ಜನರ ಶ್ರದ್ಧಾ ಕೇಂದ್ರದಲ್ಲಿ ಇಂಥ ಘಟನೆ ನಡೆಯೋದು ಆಶ್ಚರ್ಯ ಅಲ್ಲ, ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರಿ ದೇವಾಲಯಗಳನ್ನು ಸರ್ಕಾರದ ಕೈಯಿಂದ ಮುಕ್ತಗೊಳಿಸೋದಕ್ಕೆ ಒಂದು ಕಡೆ ಹೋರಾಟ ನಡೀತಿರುವಾಗ ಟ್ರಸ್ಟುಗಳು ನಿರ್ವಹಿಸೋ ದೇವಾಲಯಗಳಲ್ಲೇ ಇಂಥ ಘಟನೆಗಳು ಬೆಳಕಿಗೆ ಬಂದರೆ ಸರ್ಕಾರಿ ದೇವಾಲಯಗಳಿಗೂ ಟ್ರಸ್ಟ್ಗಳ ಆಡಳಿತಗಳಿಗೂ ವ್ಯತ್ಯಾಸ ಏನು ಅಂತ ಅನ್ನಿಸಿಬಿಡುತ್ತೆ. ಇದು ನಂಬಿಕೆಯ ಪ್ರಶ್ನೆ. ಇನ್ನು ಕಳ್ಳರು ಎಲ್ಲ ಕಡೆ ಇರ್ತಾರೆ, ಅದಕ್ಕೆ ದೇವಾಲಯ, ಚರ್ಚು, ಮಸೀದಿ ಅನ್ನೋ ವ್ಯತ್ಯಾಸ ಏನೂ ಇರೋದಿಲ್ಲ. ಮೊನ್ನೆ ನೋಡಿ, ಆಂಧ್ರದ ಯಾವುದೋ ಒಂದು ಚರ್ಚಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪಾದ್ರಿಗಳೇ ಬಡದಾಡ್ಕೊಂಡಿರೋ ಘಟನೆ ನಡೆದಿದೆ. ಆದರೆ ಇಲ್ಲಿ ಮತಧರ್ಮಗಳ ಪ್ರಶ್ನೆ ಬರೋದಿಲ್ಲ, ಯಾಕೆಂದರೆ ಅಲ್ಲಿರೋರೆಲ್ಲ ಮನುಷ್ಯರೇ ಆಗಿರ್ತಾರೆ. ಆದರೆ ರಾಮ ಮಂದಿರದಲ್ಲಿ ಟ್ರಸ್ಟ್ ಸದಸ್ಯರ ಅತಿಯಾದ ನಂಬಿಕೆ ಮತ್ತು ಬೇಜವಾಬ್ದಾರಿತನ ಭಕ್ತರ ಮನಸ್ಸುಗಳನ್ನು ಘಾಸಿಗೊಳಿಸುವ ಘಟನೆಗಳಿಗೆ ಕಾರಣ ಆಗಬಾರದು. ನಾವು ದೇವಾಲಯಕ್ಕೆ ಕೊಡೋ ದೇಣಿಗೆ ಕಳುವಾಗ್ತಾ ಇದೆ ಅಂದರೆ ಮನಸ್ಸಿಗೆ ತುಂಬ ಖೇದ ಆಗುತ್ತೆ. ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಟ್ರಸ್ಟ್ ಇನ್ನೂ ಹೆಚ್ಚು ಕೆಲಸ ಅಲ್ಲಿ ಮಾಡಲಿ. ಈ ಅಕ್ರಮದ ಹಿಂದೆ ಯಾರೇ ಇದ್ರೂ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಗೆ ಒಳಪಡಿಸುವ ಕೆಲಸ ನಡೀಲಿ. ಅಲ್ಲಿ ನಮ್ಮವರು ತಮ್ಮವರು ಅನ್ನೋ ಭೇದಕ್ಕೆ ಆಸ್ಪದ ಬೇಡ. ನಮ್ಮ ಆಸ್ಥೆಗೆ ಕೊಡಲಿ ಪೆಟ್ಟು ಬೀಳದೇ ಇರಲಿ. ಇದು ಗೆಳೆಯರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಹಣಕಾಸು ಅಕ್ರಮಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.